ನಾನು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗಲ್ಲ. ಅದಕ್ಕೆ ನಾನು ಕುಂಕುಮ ಹಾಕಬಿಟ್ಟು ದೇವಸ್ಥಾನದಲ್ಲಿ ಕುಂಕುಮ ಹಾಕಬಿಟ್ರು ಅದಕ್ಕೂ ಒಂದು ಕತೆ ಕಟ್ಬಿಡ್ತೀನಿ. ನಾನು ಹಳ್ಳಿಗಳಲ್ಲಿ ಹೋಗ್ಲೇಬೇಕು ದೇವಸ್ಥಾನಗಳಿಗೆ. ನಾನು ರಾಜಕಾರಣಿ ಅಲ್ಲ, ಹೋಗದೆ ಹೋದ್ರೆ ಓಟ್ ಸಿಗಲ್ಲ. ಅದು ಒಂದ್ ವೇಳೆ ನಾ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಅದೇ ನನ್ನ ಅಹಂಕಾರ ಎಷ್ಟಿದೆ, ದೇವಸ್ಥಾನಕ್ಕೆ ಹೋಗಿಲ್ಲ, ಓಟಿ ಹಾಕೋದ್ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟೆ. ನೋಡಿ ಎಂತ ನಿರ್ಬಂಧ ಇದೆ ನಮ್ಗೆ. ಆದ್ರೆ ಬರಗೂರು ರಾಮಚಂದ್ರವ್ರಿಗಿಲ್ಲ, ಅದು ಅಪ್ಪ ನಾಗರತ್ನವ್ರಿಗಿಲ್ಲ, ಚಿದಾನಂದಗೌಡರಿಗಿಲ್ಲ, ನಾಗಮೋಹನ್ ದಾಸ್ ಅವರಿಗೆ ಇದ್ದಾಗಿಲ್ಲ ಅನ್ನೋ ಕಾಣಿಸುತ್ತೆ. ನಮ್ಗೆಲ್ಲ ಇರ್ತವೆ. ಬಟ್ ಆದ್ರೂ ನಾನು ಒಂದು ಕಾನೂನು ತಗೊಬಂದೆ, ಮೌಢ್ಯ ವಿರೋಧ ಕಾಯ್ದೆ. ಅದು ಅಫ್ಕೋರ್ಸ್ ಜಾರಿಯಾಗಿಲ್ಲ ಅಂತ ಸತ್ಯ ಒಪ್ಪಬೇಕಾಗುತ್ತೆ, ಜಾರಿ ಮಾಡಕ್ಕಾಗಿಲ್ಲ. ಅನೇಕ ಕಾನೂನುಗಳೆಲ್ಲ ಜಾರಿ ಆಗೋದಿಲ್ಲ. ಈಗ ನಮ್ಮ ಸಂವಿಧಾನ ಇದೆ, ಸಂವಿಧಾನದಲ್ಲಿ ಕುವೆಂಪು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ಇದ್ದಾವೆ, ಬಸವಣ್ಣ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಇದ್ದಾವೆ. ಬಟ್ ಬಹಳ ಜನ ಸಂವಿಧಾನ ಓದ್ಕೊಳ್ಳಲ್ಲ, ಸಂವಿಧಾನದ ಪೀಠಿಗೆ ತಿಳ್ಕೊಳ್ಳಲ್ಲ. ಇದು ನಮ್ಮ ಪರಿಸ್ಥಿತಿ. ಆದ್ರಿಂದ ಅದಕ್ಕೆ ನಾನು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಲೇಬೇಕು ಅಂತೇಳಿ ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸಂವಿಧಾನ ಓದಲೇಬೇಕು, ತಿಳ್ಕೋಬೇಕಾಗ್ತದೆ. ಯಾವುದೇ ಸರ್ಕಾರ ಇದೆ, ಯಾವುದೇ ಪಕ್ಷದ ಸರ್ಕಾರ ಇದೆ, ಸಂವಿಧಾನದ ರೀತಿ ಸರ್ಕಾರ ಮಾಡಬೇಕಲ್ಲ. ಸಂವಿಧಾನ ಬಿಟ್ಟು ಸರ್ಕಾರ ಮಾಡಕ್ಕಾಗಲ್ಲ. ಕಾನೂನುಗಳು ಮಾಡಬೇಕಾದ್ರೂ ಸಂವಿಧಾನದ ಚೌಕಟ್ಟಿನಲ್ಲೇ ಮಾಡಬೇಕು. ಸಂವಿಧಾನ ಚೌಕಟ್ಟು ಬಿಟ್ಟು ಕಾನೂನು ಮಾಡಿದ್ರೆ ಹೈಕೋರ್ಟ್ನವರು, ಸುಪ್ರೀಂ ಕೋರ್ಟ್ನವರು ಹೊಡೆದಾಕ್ಬಿಡ್ತಾರೆ. ಏನ್ರಿ ನಾಲ್ಕು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ಬಿಟ್ಟು ಹೊಡೆದಾಕ್ಬಿಡ್ತಾರೆ. ಅದರಿಂದ ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಹಕ್ಕುಗಳೇನು, ನಮ್ಮ ಬಾಧ್ಯತೆಗಳೇನು, ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಸ್ವಲ್ಪವಾಗಿ ನಾವು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು.